ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎರಡನೇ ಹಂತದ ಮತದಾನದ ಅವಧಿ ಇನ್ನೇನು 48 ಗಂಟೆಗಳಲ್ಲಿ ಎಲ್ಲವೂ ಪೂರೈಸುತ್ತೆ. 29ನೇ ತಾರೀಕು ವೋಟಿಂಗ್ ಶುರುವಾಗತ್ತೆ. ಸಂಜೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯವನ್ನು ಹಾಡಲಾಗತ್ತೆ. ಕಳೆದ 24 ತಾಸುಗಳಲ್ಲಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ತಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕೆಲವೊಂದು ವಿಷಯಗಳು ಜರುಗಿದವು. ಮೊದಲನೇದಾಗಿ ನರೇಂದ್ರ ಮೋದಿಯವರು ನಿನ್ನೆ 26ನೇ ತಾರೀಕು ಉತ್ತರ ಕಲ್ಕತ್ತಾದಲ್ಲಿ ಬನಗಾವ್ನಲ್ಲಿ ರ್ಯಾಲಿಗಳನ್ನು ಮಾಡಿದರು, ರೋಡ್ ಶೋ ಮಾಡಿದರು, ಬಹಿರಂಗವಾಗಿ ಭಾಷಣವನ್ನು ಮಾಡಿದರು. ಅದರ ಜೊತೆ ಒಂದು ದೈವಿಕವಾದಂಥ ಕೆಲಸವನ್ನು ಮಾಡಿದರು. ಅವರ ಮನಸ್ಸಿಗೆ ಹತ್ತಿರವಾಗುವಂಥ ಕೆಲಸ. ಸಿದ್ದೇಶ್ವರಿ ಕಾಳಿ ಮಾತೆಯ ಜೊತೆ ಅನುಸಂಧಾನವನ್ನು ಮಾಡಿಕೊಂಡರು ನರೇಂದ್ರ ಮೋದಿಯವರು. ಅಲ್ಲೊಂದು ದೇವಸ್ಥಾನ ಇದೆ, ತಂತಾನಿಯ ಕಾಳಿಬಾರಿ ಅಂತ ಅದರ ಹೆಸರು. ಸ್ವತಃ ರಾಮಕೃಷ್ಣ ಪರಮಹಂಸರು ಅಲ್ಲಿ ಹೋಗಿ ಅನುಷ್ಠಾನ ಮಾಡಿದಂಥ ಜಾಗ. ಆ ಕಾಳಿಬಾರಿ ಮಂದಿರ ಉತ್ತರ ಕಲ್ಕತ್ತಾದಲ್ಲಿದೆ. ಆ ಉತ್ತರ ಕಲ್ಕತ್ತಾದಲ್ಲಿರುವ 300 ವರ್ಷ ಹಳೆಯ ದೇವಸ್ಥಾನಕ್ಕೆ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದ ಹಾಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿ ಹೂವಿನ ಅಂಗಡಿ ಇರ್ತಾವೆ ಹೊರಗಡೆ. ಒಂದು ಈ ಮಾಲಿ ಮಾರೋ ಅಂಗಡಿ ಮುಂದೆ ಹೋಗ್ತಾರೆ. ಹೋಗಿ ನನಗೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಹಾರ ಕೊಡು ಅಂತಾರೆ. ಆ ಹೂವಿನ ಅಂಗಡಿಯವನು ಒಂದು ಕೆಲಸ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ, ಒಂದು ಕಮಲದ ಮೊಗ್ಗಿರ್ತದೆ, ಇನ್ನೂ ಅರಳಿರೋದಿಲ್ಲ. ಅದನ್ನು ಕೈಯಾರೆ ಅದರ ಪಕ್ಕಳೆಗಳನ್ನು ಬಿಡಿಸಿ ಕಮಲದ ಹೂವನ್ನಾಗಿ ಪರಿವರ್ತಿಸಿ ನರೇಂದ್ರ ಮೋದಿಯವರ ಕೈಗೆ ಹೂವಿನ ಬುಟ್ಟಿಯನ್ನು ಕೊಡ್ತಾನೆ. ನರೇಂದ್ರ ಮೋದಿಯವರು ಪ್ರಸನ್ನರಾಗ್ತಾರೆ. 100 ರೂಪಾಯಿಯನ್ನು ಆತನಿಗೆ ಕೊಡ್ತಾರೆ. 300 ರೂಪಾಯಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 100 ರೂಪಾಯಿಯ ಆ ನೋಟನ್ನು ನಾನು ನೋಡಿದೆ. ಆತ ಹೇಳಿದ್ದಾನೆ, ಆ ಹೂವಿನ ವ್ಯಾಪಾರ ಹೇಳಿದ, ನನ್ನ ಜೀವನದಲ್ಲಿ ಎಷ್ಟೇ ಸಂಕಷ್ಟ ಬಂದರೂ ಈ ದುಡ್ಡನ್ನು ಮಾತ್ರ ನಾನು ಎಂದೂ ಕೂಡ ಬಳಸೋದಿಲ್ಲ, ಇದಕ್ಕೆ ಚೌಕಟ್ಟು ಹಾಕಿ ಹಾಗೆ ಇಡ್ತೀನಿ ನಾನು ಅಂತ. ನರೇಂದ್ರ ಮೋದಿಯವರು ಕೊಟ್ಟಂಥ ದುಡ್ಡು ಎಂಥ ಭಾಗ್ಯ ಅದು. ಯಥಾ ಪ್ರಕಾರ ವಿಪಕ್ಷದವರು TMC ಅವರು ಇದೊಂದು ಚುನಾವಣೆಯ ಗಿಮಿಕ್ ಅಂತ ಕರೀತಾರೆ, ಅದಕ್ಕೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಒಂದನೇದಾಗಿ ಉತ್ತರ ಪ್ರದೇಶದ ಸಿಂಘಮ್ ಅಂತ ಹೆಸರು ಅವ್ರಿಗೆ, ಅಜಯ್ ಪಾಲ್ ಶರ್ಮಾ ಅಂತ ಆಫೀಸರ್, ಪೊಲೀಸ್ ಆಫೀಸರ್, ಕಾಪ್. ಅವ್ರನ್ನ ನಾಳೆ ನಡೆಯುವ ಚುನಾವಣೆಗೆ ದಕ್ಷಿಣ ಪರಗಣ ಏನಿದೆ, ಆ ದಕ್ಷಿಣ ಪರಗಣಗೆ ಪೊಲೀಸ್ ಅಬ್ಸರ್ವರ್ ಹಾಕಿ ಉತ್ತರ ಪ್ರದೇಶದ ಯೋಗಿಜಿಯವರ ಕ್ಷೇತ್ರದಿಂದ ಅಜಯ್ ಪಾಲ್ ಶರ್ಮಾ ಅವ್ರನ್ನ ಕರೆಸಿ ಆಗಿದೆ. ಅವರು ಇನ್ನೂ ಅದರ ಪ್ರಭಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ, ಈ ದಕ್ಷಿಣ ಪರಗನಾದ ಭಾಂಗಡ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಬ್ಬ ಮತಾಂಧನ ಮನೆಯಲ್ಲಿ, ಸಾಬಣ್ಣನ ಮನೆಯಲ್ಲಿ 89 ದೇಸಿ ಬಾಂಬ್ಗಳು ಲಭ್ಯ ಆಗಿದ್ದಾವೆ. ಒಂದಲ್ಲ ಎರಡಲ್ಲ, 89 ದೇಸಿ ಬಾಂಬ್ಗಳು. ಜೊತೆಗೆ ಇನ್ನೊಬ್ಬ TMC ನಾಯಕನ ಮನೆಯಿಂದ ಬಾಂಗ್ಲಾದೇಶಕ್ಕೆ ಸುರಂಗವನ್ನು ತೆರೆಯಲಾಗಿದೆ. ನೋಡಿ, ನಾವು ಏನು ಆಗಿರೋದೇ ಇಲ್ಲ ಅಂತ ಭಾವಿಸಿರ್ತೀವಿ. ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಅಂಥ ಕೆಲಸಗಳಾಗೋದಿಲ್ಲ ಅಂತ ಭಾವಿಸಿರ್ತೀವಿ. ಈ ಅಂಡರ್ ದ ಕಾರ್ಪೆಟ್ ಅಂತಾರಲ್ಲ, ಅಂದರೆ ರಂಗೋಲಿ ಕೆಳಗಡೆ ತೂರ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಚಾಪೆ ಕೆಳಗೆ ತೂರ್ಕೊಳ್ಳೋದು, ರಂಗೋಲಿ ಕೆಳಗೆ, ಆ ರೀತಿಯಾದ ಕೆಲಸಗಳು ಕೂಡ ಈಗಲೂ ನಿರಂತರವಾಗಿ ನಡೀತಾ ಇದ್ದಾವೆ. ಒಂದು ಭಯ ಇತ್ತು ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಪ್ರತಿ ಸಲ 5, 6, 8 ಹಂತದಲ್ಲಿ ಮತದಾನ ನಡೀತಾ ಇತ್ತು. ಕಳೆದ 2021ರಲ್ಲಿ ನಡೆದ ಚುನಾವಣೆಯ ಸಂದರ್ಭದಲ್ಲಿ 8 ಹಂತದ ಮತದಾನ ಮಾಡಲಾಯಿತು. 8 ಹಂತ. ಈ ಬಾರಿ 2 ಹಂತಕ್ಕೆ ಇಳಿಸಲಾಗಿದೆ. ಈ ಬಾರಿ ಇದ್ದಂಥ ಅತಿ ದೊಡ್ಡದಾದಂಥ ಆತಂಕ ಏನು ಅಂದರೆ, 2 ಹಂತದಲ್ಲಿ ಚುನಾವಣೆ ನಡೀತಾ ಇರೋದರಿಂದ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಹೊಡೆದಾಟ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಭಾಳ ದೊಡ್ಡದಾದಂಥ ಮಿತ್ತಿತ್ತು. ಅದನ್ನು ಈ ಬಾರಿ ಬ್ರೇಕ್ ಮಾಡಲಾಗಿದೆ. ಜೊತೆಗೆ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ಕಳೆದ ಬಾರಿ ಮೊದಲನೇ ಹಂತದ ಮತದಾನದಲ್ಲಿ ಸಂಭವಿಸಿದೆ 23ನೇ ತಾರೀಕು. ನಿಮಗೆ ಗೊತ್ತು, 92% ಮತದಾನ ಆಗಿದೆ. ಮತ ಯಾರಿಗೆ ಹಾಕಿದ್ದಾರೆ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರೋದಿಲ್ಲ. ಯಾವಾಗಲೂ ಮತದಾನ ಆಗೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಮತದಾನ ಆಗೋಗಿದೆ. ಮತದಾನ ಆಗಿದ್ದು ಯಾರಿಗೆ ಇದರ ಲಾಭ ಆಗಿದೆ ಅಂತ ಸರಿಯಾಗಿ ನಮಗೆ ಫಲಿತಾಂಶ, ನಿರ್ದಿಷ್ಟವಾದಂಥ ನಿಖರವಾದ ಫಲಿತಾಂಶ ಬೇಕು ಅಂದರೆ 4ನೇ ತಾರೀಕುವರೆಗೂ ಕಾಯಬೇಕು. ಮತದಾನ ಆಗೋದಿಲ್ಲ ಅನ್ನುವಂಥ ಆತಂಕ ಇತ್ತಲ್ಲ, ಅದು ನಿರಾತಂಕವಾಗಿ ನೆರವೇರಿರೋದ್ರಿಂದ 2ನೇ ಹಂತದ ಮತದಾನ ನಾಡಿದ್ದು 29ನೇ ತಾರೀಕು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಾರದೆ ಸಂಭವಿಸುವುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆ ಅಂತಂದರೆ, ಮೊದಲೇ ಹಂತದಲ್ಲಿ ಚುನಾವಣೆ ಇತ್ತಲ್ಲ, ಚುನಾವಣೆ ಆದಾಗ ಎಷ್ಟು ಮತಗಟ್ಟೆಗಳಲ್ಲಿ ಮತದಾನ ಆಗಿರ್ಬೋದು ಸುಮ್ಮನೆ ಒಂದು ಅಂದಾಜು ಮಾಡಿರಿ ನೋಡೋಣ. 44,000 ಬೂತ್ಗಳಿದ್ದು, 44,000.
ಗಲಾಟೆ ಆಗಿದ್ದು ಎಷ್ಟು ಸ್ಥಳಗಳಲ್ಲಿ, ಎಷ್ಟು ಬೂತ್ಗಳಲ್ಲಿ, ಎಷ್ಟು ಇರಬಹುದು ಹೇಳ್ರು? ಕೇವಲ 11 ಬೂತ್ಗಳಲ್ಲಿ ಗಲಾಟೆ ಆಗಿದೆ. 0.0001 ಕೂಡ ಆಗೋದಿಲ್ಲ. ಆದರೆ ಮಾಧ್ಯಮದವರು ಬಿತ್ತರಿಸಿದ್ದು ಹೇಗಿತ್ತು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಕಂಡ ಕಡೆ ಗಲಾಟೆ ನಡೆದಿದೆ, ಕಾರುಗಳನ್ನು ನುಜ್ಜು ಮಾಡಲಾಗಿದೆ, ಕ್ಯಾಂಡಿಡೇಟನ್ನು ಹೊಡೆಯಲಾಗಿದೆ, ಯಾವುದೇ ರೀತಿ ಹಿಂಸಾಕಾಂಡವನ್ನು ಕಡಿಮೆ ಮಾಡಲಿಕ್ಕಾಗಿಲ್ಲ ಅನ್ನೋ ರೀತಿಯಲ್ಲಿ ಭಾಳಷ್ಟು ಜನ ಚುನಾವಣೆ ದಿವಸ ಬಿತ್ತರಿಸಿದ್ದುಂಟು. ನಿನ್ನೆ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಧಮಕಿ ಕೊಟ್ಟಿದ್ದಾರೆ ಮಮತಾ ಬೇಗಂ ಅವರು. ಮಮತಾ ಬೇಗಂಗೆ ಏನಾಗಿದೆ, ಇನ್ನಿಲ್ಲದ ಹಾಗೆ ಹತಾಶೆ ಉಂಟಾಗಿದೆ. ಯಾಕೆಂದರೆ ನಿನ್ನವರು ಕಾಳಿಘಾಟ್ನಲ್ಲಿ ಸಂಜೆ ರ್ಯಾಲಿ ಹೋಗ್ತಾಯಿದ್ರು. ಕಾಳಿಘಾಟ್ನಲ್ಲಿ ರ್ಯಾಲಿ ಹೋಗುವಾಗ ಎಡಕ್ಕೆ ಬಲಕ್ಕೆ ಜನವೇ ಇಲ್ಲ. ಪಕ್ಕದಲ್ಲಿಯೇ ಸುವೇಂದು ಅಧಿಕಾರಿಯ ಸಭೆ ನಡೀತಾ ಇದೆ. ಆ ಸಭೆ ಧ್ವನಿವರ್ಧಕದಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಸೌಂಡ್ ಕೇಳ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಕಿರಿಕಿರಿಯಾಗಿ ತನ್ನ ರೋಡ್ ಶೋವನ್ನು ರದ್ದು ಮಾಡಿ ಮಮತಾ ಬೇಗಂ ಅವ್ರು ಹೊರಟು ಹೋಗ್ತಾರೆ. ಮಾಧ್ಯಮದವ್ರನ್ನ ಕರೆಸ್ಕೋತಾರೆ. ಕಾಳಿಘಾಟದಲ್ಲಿ ಅವ್ರ ಮನೆಯವರು ಕರೆಸ್ಕೊಂಡು ಹೇಳ್ತಾರೆ, ಒಬ್ಬ ಗೃಹ ಸಚಿವ ಆಡಬೇಕಾದಂಥ ಮಾತುಗಳನ್ನ ಅವರು ಆಡ್ತಾ ಇಲ್ಲ, ಒಬ್ಬ ಗೂಂಡಾನ ರೀತಿಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಅಮಿತ್ ಶಾ ಅವ್ರ ಮೇಲೇ ಕೇಸ್ ಹಾಕಬೇಕು ಅಂತ. ಹಾಗಾದ್ರೆ ಅಮಿತ್ ಶಾ ಏನು ಮಾತಾಡಿದರು? ಅಮಿತ್ ಶಾ ಹೇಳಿದರು, ಯಾರೇ ಗೂಂಡಾಗಿರಿ ಮಾಡಿದರೂ ಕೂಡ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಅವ್ರನ್ನ ಗಿಡಕ್ಕೆ ನೇತು ಹಾಕಿ ಹೊಡಿತೀವಿ ಅವ್ರನ್ನ ಅಂತ ಹೇಳಿದರು. ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಹೇಳಿದರೆ ತಾನೇ ಅದರ ಸ್ವಾರಸ್ಯ. ಅಮಿತ್ ಶಾ ಮಾಡಿದ್ದು ಅದೇ ಕೆಲಸ. ಜಪಾನಿ ಭಾಷೆ ಮಾತನಾಡುವ ಜಾಗಕ್ಕೆ ಹೋಗಿ ನಾವು ಚೈನೀಸ್ ಭಾಷೆ ಮಾತಾಡಿದ್ರೆ ಎಲ್ಲಿ ಅರ್ಥ ಆಗುತ್ತೆ? ಈ TMC ಗೂಂಡಾಗಳಿಗೆ ಅವರದೇ ಭಾಷೆಯಲ್ಲಿ ಹೇಳಿದಾಗ ಅವ್ರಿಗೆ ಸರಿಯಾಗಿ ತಟ್ಟದು. ಸಭ್ಯವಾಗಿ ಸೌಹಾರ್ದಯುತವಾಗಿ ನೀವು ಚುನಾವಣೆ ಮಾಡೋಣ ಅಂತ ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಅದಕ್ಕೆ ಅಮಿತ್ ಶಾ ಮಾತನಾಡಿದ ಮಾತಿದೆಯಲ್ಲ, ಅಲ್ಲಿಯ ಜನರಿಗೆ ನಾಟುವ ರೀತಿಯಲ್ಲಿ ಅವರು ಆಡಿದಂಥ ಮಾತಾಗಿತ್ತು. ಇದರ ಜೊತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ರ್ಯಾಲಿ ಮಾಡಿದರು. ನರೇಂದ್ರ ಮೋದಿ ಅಂತೂ ಜನರ ಮಧ್ಯೆ ಹೋದಂಥ ಹಲವಾರು ದೃಶ್ಯಗಳನ್ನ ನೋಡಿಬಿಟ್ಟೆ. ಒಂದು ಕಡೆ ಆತಂಕ ಇರುತ್ತೆ, ಎಷ್ಟೇ SPG ಇದ್ದರೂ ಕೂಡ ಈ ರೀತಿಯಾಗಿ ನುಗ್ಗುವುದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗನ್ಸುತ್ತೆ. ಆದರೆ SPG ಅವ್ರಿಗೆ ಅದು ಗೊತ್ತಿರುತ್ತೆ ಬಿಡಿ, ಇದನ್ನು ಹೇಗೆ ನಿಭಾಯಿಸಬೇಕು ಅಂತ. ನಿನ್ನೆ ಆ ದೇವಸ್ಥಾನಕ್ಕೆ ಹೋಗುವಾಗ ನೋಡಿದೆ ನಾನು, ಭಾಳ ಸೊಗಸಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಬಾರಿ ನಾನು ಗಮನಿಸಿದ್ದೇನೆಂದರೆ, ಯಾವಾಗಲೂ ನರೇಂದ್ರ ಮೋದಿ ಅವ್ರ ರ್ಯಾಲಿಯಲ್ಲಿ ಒಂದು ಸೈಡು ಜನ ಇರ್ತಾರೆ, ಇನ್ನೊಂದು ಸೈಡು ಈ ಭದ್ರತಾ ಸಿಬ್ಬಂದಿಯವರು ಇರ್ತಾರೆ ಭಾಳಷ್ಟು ಕಡೆ. ಈ ಬಾರಿ ಎರಡೂ ಕಡೆ ಇಕ್ಕೆಲಗಳಲ್ಲಿ ಜನ ನರೇಂದ್ರ ಮೋದಿ ಅವರ ಹಿಂದೆ ಮುಂದೆ ಜಾಗ ಬಿಡಲಾರ್ದಾಗೆ ಜನ ಸೇರಿಕೊಂಡಿದ್ದೆ ನನ್ನ ಪಶ್ಚಿಮ ಬಂಗಾಳದಲ್ಲಿ ಗಮನಿಸಿದ ಭಾಳ ಅಪರೂಪದ ಘಟನೆ ಅದು ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಜನ ಸೇರೋದು, ಅದು ಹಿಂದುತ್ವದ ಪರವಾಗಿ. ನೋಡಿ, ಅಲ್ಲಿರೋ ಸಮಸ್ಯೆ ಏನಪ್ಪ ಅಂದ್ರೆ, ಈಗ ಯಾವ ಮುಸಲ್ಮಾನರ ಮತ ಕಟ್ಟಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ, ಮತಗಳು ಕೂಡ ಹೋಗಿದ್ದಾವೆ ಅಂತ ಒಂದು ಅಂದಾಜು ಬರ್ತಾ ಇದೆ. ಯಾವ ಮತಗಳು? ಯಾರು ಅಲ್ಪಸಂಖ್ಯಾತರಾಗಿದ್ದರೋ ಬಾಂಗ್ಲಾದೇಶದಲ್ಲಿ ಅವರು ವಲಸೆ ಬಂದು ಬಂಗಾಳದಲ್ಲಿ ನೆಲೆಯೂರಿದ್ದಾರೆ, ಅವರಿಗೆ ಸಿಗಬೇಕಾದಂಥ ಮತದ ಹಕ್ಕು ದೊರಕಿಲ್ಲ, ಆದ್ದರಿಂದ ಅವರು ಮತ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಭಾಳಷ್ಟು ಕಡೆ ಅದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಲ್ಲರೂ ಕೇವಲ ಮುಸಲ್ಮಾನರು ನುಸುಳುಕೋರ ಓಟುಗಳು ಮಾತ್ರ ಹೋಗಿದ್ದಾವೆ, ಹೀಗಾಗಿ ಮಮತಾ ಬೇಗಂ ಈ ರೀತಿ ಕ್ರುದ್ಧರಾಗಿದ್ದಾರೆ ಅಂತೆಲ್ಲ ಭಾವಿಸಿದ್ದಾರೆ. ಹಾಗೇನಿಲ್ಲ. ಈ ಮಧ್ಯೆ ಅಲ್ಲಿಯ ಫಿರ್ದೌಸ್ ಹಕೀಮ್ ಅಂತೇಳಿ ಅಲ್ಲಿಯ ಮೇಯರ್, ಆತ ಹೇಳ್ತಾನೆ, ಈ ಚುನಾವಣೆ ಆದಮೇಲೆ ಹಿಂದೂಗಳೆಲ್ಲ ಮುಸಲ್ಮಾನರಾಗಿ ಪರಿವರ್ತನೆ ಆಗಬೇಕಾದ, ಮತಾಂತರ ಆಗಬೇಕಾದ ಅನಿವಾರ್ಯತೆ ಬರುತ್ತೆ ನಿಮಗೆ, ಕಾದು ನೋಡಿ ಯಾವ ಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಆತ ಹೇಳಿದ್ದಾನೆ. ನೋಡಿ, ಇಷ್ಟೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಲೆ ಇದ್ದು ಸ್ವತಃ ಅಲ್ಲಿಯ ಜನರೇ ಜೈ ಶ್ರೀರಾಮ್ ಅಂತ ಕೂಗುವ ಸಂದರ್ಭದಲ್ಲಿ ಈ ಒಬ್ಬ ನೀಚ ಮತಾಂಧ ಈ ರೀತಿಯಾಗಿ ಧೈರ್ಯವಾಗಿ ಹೇಳ್ತಾನೆ ಅಂದರೆ, ಅಪ್ಪಿತಪ್ಪಿ ಏನಾದರೂ TMC ಸರ್ಕಾರ ಬಂದುಬಿಟ್ರೆ ಹಿಂದೂಗಳು ಯಾರಾದರೂ ಬಾಳಲಿಕ್ಕೆ ಸಾಧ್ಯ ಇದೆಯಾ? ನಿನ್ನೆ ಬನಗಾವ್ನಲ್ಲಿ ರ್ಯಾಲಿ ಮಾಡ್ತಾಯಿದ್ರು ನರೇಂದ್ರ ಮೋದಿ ಅವರು. ಒಂದು ಮಾತನ್ನು ಹೇಳಿದರು ಅವರು, 4ನೇ ತಾರೀಕುವರೆಗೂ ಕಾಯ್ತಾ ಇರಿ, 4ನೇ ತಾರೀಕು ನೀವೆಲ್ಲ ಗಂಟು ಕಟ್ಟಿಕೊಂಡು ವಾಪಸ್ ಹೋಗೋ ಟೈಮ್ ಬಂದುಬಿಟ್ಟಿದೆ. ಯಾರಿಗೆ ಹೇಳಿದ್ದವರು? ನುಸುಳುಕೋರಿಗೆ ಹೇಳಿದ್ದು. 4ನೇ ತಾರೀಕುವರೆಗೂ ನೀವು ಮ್ಯಾನೇಜ್ ಮಾಡಬಹುದು, 4ನೇ ತಾರೀಕು ಯಾರ್ಯಾರು ಇದ್ದೀರಿ ಎಲ್ಲರನ್ನೂ ಇಲ್ಲಿಂದ ಒಕ್ಕಲೆಬ್ಸೋ ಕೆಲಸ ಶುರುವಾಗತ್ತೆ, ಯಾರ್ಯಾರು ನುಸುಳುಕೋರರು ಇದ್ದಾರೆ ಅಂತ. ಇದೇ ಮಾತನ್ನು ಅಮಿತ್ ಶಾ ಅವರು ಹಿಂದೆ ಹೇಳಿದ್ರು. ಈ ನುಸುಳುಕೋರಿದ್ದಾರಲ್ಲ, ಅವ್ರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಮೂಲಕ ಅವ್ರನ್ನ ಹೊರಗೆ ಹಾಕಿದ್ದೀವಿ ಅನ್ನೋಂಥ ಭ್ರಮೆಯಲ್ಲಿ ನಾವು ಇರಬಾರ್ದು. ಏಕೆ ಮತದಾನದ ಹಕ್ಕು ಬೇಡ ಬಿಡು, ನಾನು ಇಲ್ಲೇ ಇರ್ತೀನಿ, ಉಳಿದೆಲ್ಲ ಸವಲತ್ತು ಸಿಗ್ತಾವಲ್ಲ ಅಂತ ಅವರು ಇಲ್ಲೇ ಉಳಿಯೋ ಸಾಧ್ಯತೆ ಇರ್ತದೆ. ನಮ್ಮ ಕೆಲಸ ಎಲ್ಲಿವರೆಗೂ ಅಂದರೆ ಅವರನ್ನು ಭಾರತದಿಂದ ಒದ್ದೋಡಿಸುವವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಅದನ್ನು ಚುನಾವಣೆ ಕಳೆದ ಮೇಲೆ ನಾವು ಅದನ್ನು ನಿರ್ವಹಿಸ್ತೀವಿ ಅನ್ನೋಂಥ ಮಾತನ್ನು ಅಮಿತ್ ಶಾ ಅವರು ಹೇಳಿದರು. ಅಂದರೆ ಇದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, SIRಗೆ ಮಾತ್ರ ಸೀಮಿತ ಅಲ್ಲ, ಚುನಾವಣೆ ಗೆಲ್ಲಲಿಕ್ಕೆ ಮಾತ್ರ ಸೀಮಿತ ಅಲ್ಲ,
ಯಾವ ಪಶ್ಚಿಮ ಬಂಗಾಳದಲ್ಲಿ ನುಸುಳುಕೋರರಿಂದ ಎಲ್ಲ ಸವಲತ್ತುಗಳು ವಂಚಿತ ಆಗ್ತದೆ ಬೇರೆಯವ್ರಿಗೆ ಹೋಗ್ತಾ ಇದ್ದಾವೋ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಮಧ್ಯೆ ಭಾಳ ಜೋಕರ್ ಕೆಲಸ ಒಂದಾಯ್ತು. ಏನಪ್ಪ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಪಶ್ಚಿಮ ಬಂಗಾಳಕ್ಕೆ ಚುನಾವಣಾ ಪ್ರಚಾರಕ್ಕೆ ಮಮತಾ ಬೇಗಂ ಅವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಈತನ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ, ಕೆಳಗಡೆ ಸುಟ್ಟು ಹೋಗಿದೆ, ಕರಕಲಾಗಿದೆ. ಪಂಜಾಬದಲ್ಲಿ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆ. ಬಿದ್ದು ಹೋಗದೆ ಹೋದರೂ ಕೂಡ ಇವರ ಫ್ಯಾಕ್ಷನ್ ಏನಿದೆ ಆ ಫ್ಯಾಕ್ಷನ್ ನಾವು ಆಮ್ ಆದ್ಮಿ ಪಾರ್ಟಿ ನಮ್ಮದು ಅಂತ ಹೇಳಿಕೊಂಡು ಪ್ರತ್ಯೇಕ ಸರ್ಕಾರ ರಚಿಸುವ ಮತ್ತು ಹೊರಗಡೆಯಿಂದ ಬಾಹ್ಯ ಬೆಂಬಲವನ್ನು BJP ಕೊಡುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಈ ಮಧ್ಯೆ ಪತ್ರಿಕಾಗೋಷ್ಠಿಯಲ್ಲಿ ಗೊಳೋ ಅಂತ ಅತ್ತಂತ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಅವ್ರನ್ನ ತಬ್ಕೊಂಡು ಸಮಾಧಾನ ಮಾಡಿದಂಥ ದೃಶ್ಯಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇರೋ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಪರವಾಗಿ ಪ್ರಚಾರವನ್ನು ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ. ಒಬ್ಬ ಸೋತ ಗಿರಾಕಿ ಜೊತೆ ಇನ್ನೊಬ್ಬ ಸೋತ ಗಿರಾಕಿ ಸೇರಿಕೊಳ್ಳೋದು ಸ್ವಾಭಾವಿಕ ಅಲ್ವಾ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.